ಚಿಕ್ಕಬಳ್ಳಾಪುರದಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಉಲ್ಲೇಖ. ಕೆಲಸ ಕೊಡಿಸುವುದಾಗಿ ವಂಚಿಸಿದ ಆರೋಪ. ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು 2021ರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು 3-4 ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸಂಸದ ಸುಧಾಕರ್ ವಿರುದ್ಧ ತನಿಖೆ ನಡೆಯಲಿ, ಕಾನೂನು ಪ್ರಕಾರ ಕ್ರಮವೂ ಆಗಲಿ. ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ದೂರುದಾರನ ಎಸ್ಐಟಿ ವಶಕ್ಕೆ ಪಡೆಯಿರಿ. ಉಜಿರೆ ವ್ಯಕ್ತಿಯ ಮನೆಯಲ್ಲಿ ವಾಸ್ತವ್ಯ ಯಾಕೆ? ದೂರು ನೀಡಿದ ಬೆಳ್ತಂಗಡಿಯ ನಿವಾಸಿ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್. 13ನೇ ದಿನ ಉತ್ಖನನ ಕಾರ್ಯವು ಲೇಟ್. ಕುತೂಹಲ ಕೆರಳಿಸಿದ ಸುನಿಲ್ ಕುಮಾರ್ ಪೋಸ್ಟ್. ರಾಜ್ಯದಲ್ಲಿ ತಪ್ಪದ ಯೂರಿಯಾ ಸಮಸ್ಯೆ. ಜಗಳೂರಿನಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರ ಪ್ರತಿಭಟನೆ. ಗದಗ್ನಲ್ಲೂ ಕ್ಯೂ ಹೆಚ್ಚಿದ ರೈತರು. ಚಿಕ್ಕಬಳ್ಳಾಪುರದಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಉಲ್ಲೇಖ. ಕೆಲಸ ಕೊಡಿಸುವುದಾಗಿ ವಂಚಿಸಿದ ಆರೋಪ. ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು 2021ರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು 3-4 ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸಂಸದ ಸುಧಾಕರ್ ವಿರುದ್ಧ ತನಿಖೆ ನಡೆಯಲಿ, ಕಾನೂನು ಪ್ರಕಾರ ಕ್ರಮವೂ ಆಗಲಿ. ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ದೂರುದಾರನ ಎಸ್ಐಟಿ ವಶಕ್ಕೆ ಪಡೆಯಿರಿ. ಉಜಿರೆ ವ್ಯಕ್ತಿಯ ಮನೆಯಲ್ಲಿ ವಾಸ್ತವ್ಯ ಯಾಕೆ? ದೂರು ನೀಡಿದ ಬೆಳ್ತಂಗಡಿಯ ನಿವಾಸಿ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್. 13ನೇ ದಿನ ಉತ್ಖನನ ಕಾರ್ಯವು ಲೇಟ್. ಕುತೂಹಲ ಕೆರಳಿಸಿದ ಸುನಿಲ್ ಕುಮಾರ್ ಪೋಸ್ಟ್. ರಾಜ್ಯದಲ್ಲಿ ತಪ್ಪದ ಯೂರಿಯಾ ಸಮಸ್ಯೆ. ಜಗಳೂರಿನಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರ ಪ್ರತಿಭಟನೆ. ಗದಗ್ನಲ್ಲೂ ಕ್ಯೂ ಹೆಚ್ಚಿದ ರೈತರು. ಚಿಕ್ಕಬಳ್ಳಾಪುರದಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಸಂಸದ ಸುಧಾಕರ್ ಹೆಸರು ಉಲ್ಲೇಖ. ಕೆಲಸ ಕೊಡಿಸುವುದಾಗಿ ವಂಚಿಸಿದ ಆರೋಪ. ಉದ್ಯೋಗ ಕೊಡಿಸ್ತೀವಿ ಅಂತಕ್ಕಂಥ ಒಂದು ಆಮಿಷವನ್ನ ಕೊಟ್ಟು 2021ರಿಂದ ಸತತವಾಗಿ ಅವರ ಹತ್ರ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಇವರೆಲ್ಲರೂ ಕಾರಣ ಅಂತೇಳಿ ಸುಮಾರು ಒಂದು 3-4 ಬಾರಿ ಲೋಕಸಭಾ ಸದಸ್ಯರ ಹೆಸರು ಮತ್ತು ಇವರೆಲ್ಲರ ಹೆಸರುಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸಂಸದ ಸುಧಾಕರ್ ವಿರುದ್ಧ ತನಿಖೆ ನಡೆಯಲಿ, ಕಾನೂನು ಪ್ರಕಾರ ಕ್ರಮವೂ ಆಗಲಿ. ಸಚಿವ ಎಂಸಿ ಸುಧಾಕರ್ ಪ್ರತಿಕ್ರಿಯೆ. ಧರ್ಮಸ್ಥಳ ತಲೆಬುರುಡೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ದೂರುದಾರನ ಎಸ್ಐಟಿ ವಶಕ್ಕೆ ಪಡೆಯಿರಿ. ಉಜಿರೆ ವ್ಯಕ್ತಿಯ ಮನೆಯಲ್ಲಿ ವಾಸ್ತವ್ಯ ಯಾಕೆ? ದೂರು ನೀಡಿದ ಬೆಳ್ತಂಗಡಿಯ ನಿವಾಸಿ. ಧರ್ಮಸ್ಥಳ ತಲೆಬುರುಡೆ ಕೇಸ್ನಲ್ಲಿ ಟ್ವಿಸ್ಟ್. 13ನೇ ದಿನ ಉತ್ಖನನ ಕಾರ್ಯವು ಲೇಟ್. ಕುತೂಹಲ ಕೆರಳಿಸಿದ ಸುನಿಲ್ ಕುಮಾರ್ ಪೋಸ್ಟ್. ರಾಜ್ಯದಲ್ಲಿ ತಪ್ಪದ ಯೂರಿಯಾ ಸಮಸ್ಯೆ. ಜಗಳೂರಿನಲ್ಲಿ ಗೊಬ್ಬರಕ್ಕಾಗಿ ಅನ್ನದಾತರ ಪ್ರತಿಭಟನೆ. ಗದಗ್ನಲ್ಲೂ ಕ್ಯೂ ಹೆಚ್ಚಿದ ರೈತರು.